ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಮಿಹಾ ಡೈರೀಸ್. ಕ್ಷಮೆ ಇರಲಿ, ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಮೊಬೈಲ್ ಚೇಂಜ್ ಮಾಡಿದ್ರಿಂದ ನನ್ನ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿತ್ತು. ಸೊ ಇದೊಂದು ವಿಡಿಯೋ ಮಾತ್ರ ಇತ್ತು. ಸೊ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮದುವೆ ಎಲ್ಲ ಮುಗಿದ್ಮೇಲೆ ಗಂಡು ಹೆಣ್ಣನ್ನು ಬೆಂಗಳೂರು ಮನೆಗೆ ಕರ್ಕೊಂಡು ಬಂದ್ವಿ. ನಾವು ರೀಚ್ ಆದಾಗ ರಾತ್ರಿ 8:15 ಆಗಿತ್ತು. ಸೊ ಆವಾಗ ಎಲ್ಲ ರೆಡಿ ಮಾಡಿ ಗಂಡು ಹೆಣ್ಣನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ವಿ. ಗಂಡು ಹೆಣ್ಣು ಬರ್ತಿದ್ದಂಗೆ ಅವ್ರ ಕಾಲಿಗೆ ನೀರು ಹಾಕಿ ಮತ್ತು ಹಾರ ಅನ್ನ ಹಾಕಿ ಅವ್ರನ್ನ ವೆಲ್ಕಮ್ ಮಾಡಿದ್ವಿ. ನಂತರ ಎಲ್ಲ ಶಾಸ್ತ್ರಗಳು ಶುರುವಾಗುತ್ತೆ. ಈಗ ನಮ್ಮ ಅಣ್ಣನ ಪಕ್ಕ ನಮ್ಮ ಮಾಮ ನಿಂತ್ಕೊಂಡಿದ್ರು. ಅವರು ಸಹ ನನ್ನ ಕೇಳ್ತಾಯಿದ್ರು, ಏನಾರಿನಿ ನನ್ನ ವೆಲ್ಕಮ್ ಮಾಡಲ್ವ ಅಂತ. ಸೊ ಅವ್ರಿಗೂ ವೆಲ್ಕಮ್ ಅಂತ ಹೇಳಿ ನಿಂತಿದ್ವಿ. ಸೊ ಮಧ್ಯದಲ್ಲಿ ನಮ್ಮ ಅತ್ತಿಗೆ ಗಂಡು ಹೆಣ್ಣನ್ನ ಹೆಸರು ಕೇಳೋಕ್ಕೆ ಅಂತ ಹೋದರು. ಈಗ ಕಳಸ ಇಟ್ಕೊಂಡು ಬರ್ತಿದ್ದಾರಲ್ಲ, ಅವರು ನಮ್ಮ ಅಕ್ಕ ದಿವ್ಯಾ ಅಂತ. ಗಂಡು ಹೆಣ್ಣು ಬರೋ ಅಷ್ಟರಲ್ಲಿ ಎಲ್ಲ ಡೆಕೋರೇಷನ್ ಮುಗಿಸಿ ರೆಡಿ ಮಾಡ್ಕೊಂಡಿರಬೇಕು ಅಂತ ಎಲ್ಲ ಮಾತಾಡಿಕೊಂಡು ಎಲ್ಲ ರೆಡಿ ಮಾಡಿದ್ವಿ. ಅವ್ರು ಬರೋ ಅಷ್ಟರಲ್ಲಿ ನಮಗೂ ಎಲ್ಲ ಮದುವೆಯಲ್ಲಿ ಓಡಾಡಿ ತುಂಬ ಸುಸ್ತಾಗಿತ್ತು. ಆದರೂ ಕೂಡ ಮನೆ ಸೊಸೆನ ಚೆನ್ನಾಗಿ ವೆಲ್ಕಮ್ ಮಾಡಬೇಕು ಅಂತ ಹೇಳಿ ಅವ್ರಿಗಿನ್ನ ಮುಂಚೆನೇ ನಾವು ಹೊರಟು ಈ ಎಲ್ಲ ಡೆಕೋರೇಷನ್ ಮಾಡಿ ರೆಡಿ ಮಾಡ್ಕೊಂಡಿದ್ವಿ. ಇದೇನಪ್ಪ, ಮದುವೆ ಮುಂಚೆ ಶಾಸ್ತ್ರಗಳನ್ನೆಲ್ಲ ಬೇರೆ ಮನೆಯಲ್ಲಿ ತೋರಿಸಿದ್ರು, ಇವಾಗ ಇನ್ನೊಂದು ಮನೆ ತೋರಿಸ್ತಾ ಇದ್ದಾರೆ ಅಂದ್ಕೊತಿದ್ದೀರಾ? ನಮ್ಮ ದೊಡ್ಡಮ್ಮ ಅವರು ಇರೋದು ಬೆಂಗಳೂರಲ್ಲಿ. ಬೇರೆ ಎಲ್ಲ ಶಾಸ್ತ್ರಗಳನ್ನು ನಾವು ನಮ್ಮ ಮನೆಯಲ್ಲಿ ಮಾಡಿದ್ವಿ. ನಾವು ಎಲ್ಲ ರೆಡಿ ಮಾಡಿದ್ರಿಂದ ನೋಡಿ, ಗಂಡು ಹೆಣ್ಣು ಬಂದಿದ್ದೇ ತಡ ಪೂಜೆ ಎಲ್ಲ ಮುಗಿಸಿ ಸೇರೋದಕ್ಕೆ ಕಾಯ್ತಾಯಿದ್ರು. ನಾನು ಅವ್ರನ್ನೇ ತಡೆ ಹಿಡಿದು ನಿಲ್ಲಿಸಿದ್ದೆ ಬಾಗಿಲಲ್ಲಿ. ಯಾಕೆ ಅಂದರೆ ಗಂಡಿನ ತಂಗಿಯವರು ಬಾಸಿಂಗ ಅಂತ ಹೊತ್ಕೊಬೇಕು. ಅದನ್ನು ನಾನು ಹೊತ್ಕೊಂಡಿದ್ರಿಂದ ನಾನು ಏನಾದರೂ ಅವ್ರನ್ನ ಕೇಳ್ಬೋದಿತ್ತು. ಸೊ ಹಾಗಾಗಿ ನಾನು ಅವ್ರನ್ನ ತಡೆ ನಿಲ್ಲಿಸಿದ್ದೆ. ಸೊ ನಾನು ನಮ್ಮ ಅಣ್ಣಂಗೆ ಏನು ಕೊಡಿಸ್ತೀಯಪ್ಪ ನನಗೆ ಅಂತ ಕೇಳಿದ್ರೆ, ನೀನೇನಾದರೂ ಕೇಳು ಕೊಡಿಸ್ತೀನಿ ಅಂತ ಇದ್ದರು. ನಾನು ಅವಾಗ ಹಂಗಾದ್ರೆ ಏನಾದರೂ ಕೊಡಿಸ್ತೀಯಾ, ನಾನು ಕೇಳಿದ್ದೆಲ್ಲ ಕೊಡಿಸ್ತೀಯಾ ಅಂತ ಕೇಳ್ತಾ ಇದ್ದೆ. ಆವಾಗ ನಮ್ಮ ಅಣ್ಣ ತಮ್ಮಂದರು ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ಅಂತ ಹೇಳ್ಕೊಡ್ತಾಯಿದ್ರು. ನಾನು ಚಿನ್ನ ಕೇಳಿ ನಂತರ ಬೆಳ್ಳಿಗೆ ಒಪ್ಕೊಂಡು ಅಲ್ಲಿಂದ ಅವರಿಗೆ ಜಾಗ ಬಿಟ್ಟೆ. ಹೆಣ್ಣು ಬೊಕ್ಸೆಯಲ್ಲಿ ಅಕ್ಕಿ, ಡ್ರೈ ಫ್ರೂಟ್ಸು, ಕಾಯಿನ್ನು, ಬೆಳ್ಳಿ, ಚಿನ್ನ ಇವೆಲ್ಲವನ್ನ ಇಟ್ಕೊಂಡು ನಮ್ಮತ್ತೆ ಮಾವನ ಮನೆ ಹಾಲುಕ್ತಂಗೆ ಉಕ್ಲಿ ಅಂತ ಹೇಳಿ ಮನೆ ತುಂಬ ಎರಿಸ್ಬೇಕು. ಆ ಥರ ಇವರು ಎರಿಸ್ತಾಯಿದ್ರು. ನಂತರ ಬಾಗಿಲಿಗೆ ಕಾಯಿನ ಮಾವನ ಕೈಯಲ್ಲಿ ಒಡಿಸ್ತಾರೆ. ನೋಡಿ, ಒಂದೊಂದಾಗೆ ಎಲ್ಲ ಶಾಸ್ತ್ರನೂ ಮಾಡ್ತಾಯಿದ್ದೀವಿ. ನಮ್ಮ ದೊಡ್ಡಮ್ಮಂಗೆ ಯಾವ ಶಾಸ್ತ್ರನೂ ಬಿಡ್ದಂಗೆ ಮಾಡಬೇಕು ಅನ್ನೋದು ಆಸೆ. ನಂತರ ಹೆಣ್ಣು ಸೇರಿದ್ದು ಒಳಗಡೆ ಬಂದರು. ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಹಾಲುಕ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಹಾಲುಕ್ಕಿಸ್ತಿದ್ದಾರೆ. ಸುಖ, ಶಾಂತಿ, ನೆಮ್ಮದಿ ಎಲ್ಲ ನೆಲೆಯಾಗಿರಲಿ ಅಂತ ಹೇಳಿ ಹಾಲುಕ್ಸಿದ್ರು. ಸೊ ಅವರಿಗೆ ಒಳ್ಳೆಯದಾಗಲಿ. ಹುಗ್ತಿರೋ ಹಾಲಿಗೆ ಸಕ್ಕರೆ ಹಾಕಿ ಎಲ್ರಿಗೂ ಸಹ ಕೊಟ್ಟರು. ನಾವು ಕುಡಿದು ನೆಕ್ಸ್ಟ್ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡ್ವಿ. ಇದೇ ನಮ್ಮ ಕೊನೆಯ ಶಾಸ್ತ್ರ, ಅದು ಹಸ್ತಮುದ್ರಿಕೆ. ಈ ಶಾಸ್ತ್ರ ಎಲ್ಲ ಮುಗಿಯೋಷ್ಟರಲ್ಲಿ ಮಧ್ಯರಾತ್ರಿ 11:15 ಆಗಿತ್ತು. ಈ ಶಾಸ್ತ್ರ ಎಲ್ಲ ಮುಗಿಯೋಷ್ಟರಲ್ಲಿ ಎಲ್ರಿಗೂ ತುಂಬ ಸುಸ್ತಾಗಿತ್ತು. ಮದುವೆಲೆಲ್ಲ ಓಡಾಡಿ ಮತ್ತು ತುಮಕೂರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಿ ಬಂದು ಇಲ್ಲೆಲ್ಲ ಶಾಸ್ತ್ರಗಳನ್ನು ಮಾಡಿಸೋ ಅಷ್ಟರಲ್ಲಿ ಎಲ್ಲರಿಗೂ ಸುಸ್ತಾಗಿತ್ತು. ಬಟ್ ಆದರೂ ಅದನ್ನ ಯಾರೂ ತೋರಿಸ್ಕೊಳ್ದೆ ಫುಲ್ ಜೋಶಲ್ಲಿ ಇದ್ದರು. ಆದರೂ ಸ್ವಲ್ಪ ಜನ ನೋಡಿ, ಆ ಕಡೆ ಸ್ವಲ್ಪ ಜನ, ಈ ಕಡೆ ಸ್ವಲ್ಪ ಜನ ಎಲ್ಲ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ರು. ನಾವು ತಡ ಮಾಡದೆ ಅಡುಗೆನೆಲ್ಲ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ ಯು, ಬಾಯ್.